ಅಕ್ಟೋಬರ್ 14, 1989 ಅಂದ್ರೆ ಇಂದಿಗೆ ಸರಿಯಾಗಿ 36 ವರ್ಷ 8 ತಿಂಗಳು ಮತ್ತು 23 ದಿನಗಳ ಹಿಂದೆ ನಮ್ಮ ಊರು, ಅದೇ ನಮ್ಮ ಅಡ್ಯಾರ್ ಪದವಿನ ಅಂದಿನ ಯುವಕರು ಸೇರಿ ಒಂದು ಆದರ್ಶದ ಕನಸಿಗೆ ಅಡಿಗಲ್ಲು ಹಾಕಿದ್ರು. ಹೊಸ ಕನಸಿಗೆ ಜೀವ ಕೊಟ್ರು. ಅಂದು ಆ ಕನಸು ಜೀವ ಪಡೆಯುವಾಗ ಬಹುಶಃ ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ, ಮುಂದೊಂದು ದಿನ ಈ ಚಿಗುರು ಬೆಳೆದು ದೊಡ್ಡದಾಗಿ ಊರಿಗೆ ನೆರಳು ಕೊಡುವ ಹೆಮ್ಮರವಾಗುತ್ತೆ ಅಂತ. ಇದು ಬಹುದೊಡ್ಡ ಕ್ರಾಂತಿಯ ಕನಸು ಎಂದು. ಮುಂದೊಂದು ದಿನ ಇದೇ ಮೊಳಕೆ ಊರಿಗೆ ಮಾದರಿಯಾಗುತ್ತೆ ಎಂದು. ಅಂದು 90ರ ದಶಕದ ಆರಂಭದಲ್ಲಿ ಜೀವ ಪಡೆದ ಆ ಕನಸಿನ ಹೆಸರೇ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಥವಾ ನಮ್ಮ SSF. ಅಂದು ಜೀವ ಪಡೆದ ಆ ಚಿಗುರು ಮೆಲ್ಲನೆ ಬೆಳೆಯತೊಡಗಿತು. ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡತೊಡಗಿತು. ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿ ಅಂದಿನ ಚಿರದ್ರೂಪಿ ಯುವಕ BA ಬದ್ರುದ್ದೀನ್ ಅವರನ್ನ ನೇಮಿಸಲಾಯಿತು. ಮಿತ್ರರೇ, ನಿಮ್ಗೆ ಗೊತ್ತಾ, ಕೇರಳದಲ್ಲಿ 1973ರಲ್ಲಿ ಸಂಘಟನೆ ಆರಂಭ ಆಯಿತು. ಇತ್ತ ನಮ್ಮ ಕರ್ನಾಟಕದಲ್ಲಿ ಯಾವ ವರ್ಷ ಸಂಘಟನೆ ಹುಟ್ಟಿತೋ ಅದೇ ವರ್ಷ ನಮ್ಮೂರಲ್ಲಿಯೂ ಸಂಘಟನೆ ಅಧಿಕೃತವಾಗಿ ನಮೂದಿಸಲಾಗಿದೆ ಎಂಬುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಹೀಗೆ 30ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿರುವ ನಮ್ಮೂರಿನ ಹೆಮ್ಮೆಯ ಸಂಘಟನೆಯಲ್ಲಿ ಇಲ್ಲಿ ಕೂತಿರುವ ಪ್ರತಿಯೊಬ್ಬರ ಹೆಜ್ಜೆಯ ಗುರುತಿದೆ, ಪ್ರತಿಯೊಬ್ಬರ ಬೆವರಿನ ಹನಿ ಇದೆ, ತನು ಮನ ಧನದ ಸಹಕಾರವಿದೆ. ಇದಕ್ಕಿಂತಲೂ ಮಿಗಿಲಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವ ಸ್ನೇಹದ ಸಂಪಾದನೆ ಇದೆ. ಆ ಸ್ನೇಹ ನಾಳೆ ಇಲ್ಲಿ ನಾವಿಲ್ಲದ್ರೂ ನಮ್ಮನ್ನ ನೆನಪಿಸುವ, ನಮ್ಮ ಜನಾಜಕ್ಕೆ ಹೆಗಲು ಕೊಡುವ, ನಮ್ಮ ಕಬರಿನ ಬಳಿ ನಿಂತು ನಮಗಾಗಿ ಕಣ್ಣೀರಿಟ್ಟು ಅಲ್ಲಾಹನಲ್ಲಿ ಪ್ರಾರ್ಥಿಸುವ ಒಂದು ದೊಡ್ಡ ಬಳಗವನ್ನೇ ಸೃಷ್ಟಿ ಮಾಡಿಕೊಟ್ಟಿದೆ. ಆ ಸ್ನೇಹಕ್ಕೆ ಮೂಲ ಕಾರಣ ಒಂದೇ, ಅದು ನಮ್ಮ ಸಂಘಟನೆ ಮಾತ್ರ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಇದು ಕನಸೊಂದು ಹುಟ್ಟಿದ ಕತೆ. ಅದು ಬರೀ ಕಥೆಯಲ್ಲ, ಅಡ್ಯಾರ್ ಪದವಿನ ನೆನಪಿನಂಗಳದಲ್ಲಿ ಅಚ್ಚಳಿಯದೆ ಉಳಿಯುವ ಇತಿಹಾಸ ಅದು. ಅವು ನಿಜಕ್ಕೂ ಅವಿಸ್ಮರಣೀಯ ದಿನಗಳು. ನಮ್ಮ ಬಾಲ್ಯ, ನಮ್ಮ ಯೌವನ ಎಲ್ಲವೂ ಇದೇ ಸಂಘಟನೆಯೊಂದಿಗೆ ಬೆರೆತು ಬೆಳೆದ ನೆನಪುಗಳು. ರಾತ್ರಿ ಹಗಲೆನ್ನದೇ ಕಂಬ ಕಟ್ಟಲು ಗುಂಡಿ ತೋಡಿದ ದಿನಗಳು, ಬಂಟಿಂಗ್ಸ್ ಹಚ್ಚಿದ ರಾತ್ರಿಗಳು, ಸೀರೆಯ ಬಟ್ಟೆಯಲ್ಲಿ ಸ್ಟೇಜ್ ಕಟ್ಟಿ ಭದ್ರಪಾಟ್ ನಡೆಸಿದ ದಿನಗಳು, ಗ್ಯಾಸ್ ಲೈಟ್ ಹಿಡಿದು ಊರೂರಿಗೆ ಹೋಗಿ ದಫ್ ಮುಟ್ಟಿ ಕಾರ್ಯಕ್ರಮಕ್ಕೆ ಹಣ ಸಂಗ್ರಹಿಸಿ ಆ ಮೂಲಕ ನಮ್ಮ ಕನಸಿನ ಸಂಘಟನೆಗೆ ನಾವು ಜೀವ ಕೊಟ್ಟಿದ್ದೆವು ಅಲ್ವಾ. ದಫ್ ಮುಟ್ಟಿ ಕೈ ಕೆಂಪಾದ್ರೂ ಕೂಡ ನಮ್ಮೂರಿನ ಸಂಭ್ರಮ ನೆನೆದು ಅದ್ಯಾವುದನ್ನು ಲೆಕ್ಕಿಸಿರ್ಲಿಲ್ಲ ಅಲ್ವಾ ನಾವು. ನಮ್ಮೂರಿಗೆ ನಮ್ಮ ತಾಜುಲ್ ಉಲಮ ಬಂದದ್ದು ನೆನಪಿದ್ಯಾ ನಿಮ್ಗೆ? ಆ ಸಂಭ್ರಮದ ದಿನಕ್ಕಾಗಿ ಎಷ್ಟೋ ದಿನ ನಿದ್ದೆಗೆಟ್ಟು ದುಡಿದದ್ದು ನೆನಪಿದ್ಯಾ? ಅವತ್ತು ನಾವೆಲ್ಲರೂ ಕೈ ಎತ್ತಿ SSF ಜಿಂದಾಬಾದ್, SYS ಜಿಂದಾಬಾದ್ ಎಂದು ಕೂಗಿದ್ದು ನೆನಪಿದ್ಯಾ? SSF ಜಿಂದಾಬಾದ್, SSF ಜಿಂದಾಬಾದ್, ಧಾರ್ಮಿಕ ವಿಪ್ಲವಂ ಜಿಂದಾಬಾದ್. ನಿಮ್ಗೆ ಖಂಡಿತ ಮರೆತಿರಲು ಸಾಧ್ಯವಿಲ್ಲ ಎಂಬುದು ನಮಗೆ ಗೊತ್ತು. ನಮ್ಮ ಹಳೆಯ ಕಾಲದ ರ್ಯಾಲಿ, ಸ್ಕೌಟ್, ಡಫ್, ಬುರ್ದಾ ಇದೆಲ್ಲ ಎಷ್ಟು ಚಂದ ಆಗಿತ್ತು. ಈಗ್ಲೂ ಆ ನೆನಪುಗಳು, ಆ ಫೋಟೋಗಳು ನಮ್ಮ ತುಟಿಗೆ ನಗು ತರದೇ ಇರಲಾರದು. ಯಾಕೆಂದ್ರೆ ಅವು ನಮ್ಮ ಬದುಕಿನ ಗೋಲ್ಡನ್ ದಿನಗಳು. ಗೋಲ್ಡನ್ ದಿನಗಳು ಎಂದಾಗ ಮತ್ತೊಂದು ವಿಷಯ ನೆನಪಾಯ್ತು ನೋಡಿ. ನಮ್ಮೂರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಸಿಲ್ವರ್ ಜುಬಿಲಿ ಕಾರ್ಯಕ್ರಮ, ಅದು ನಮ್ಮೂರಿನ ಸಂಘಟನೆಗೆ ಮತ್ತೊಂದು ಮೈಲಿಗಲ್ಲು ಎಂದ್ರೂ ಹೆಚ್ಚಲ್ಲ. ಇಡೀ ರಾಜ್ಯದಲ್ಲೇ ಒಂದು ಯೂನಿಟ್ ತನ್ನ 25ನೇ ವರ್ಷಕ್ಕೆ 25 ದೊಡ್ಡ ಯೋಜನೆಗಳಿಗೆ ಕೈ ಹಾಕಿ ಅವೆಲ್ಲವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಅಂದ್ರೆ ಅದು ಸಣ್ಣ ವಿಷಯವಲ್ಲ ತಾನೆ. ಆದ್ರೆ ಆ ಕಾರ್ಯಕ್ರಮ ಅಷ್ಟೊಂದು ಯಶಸ್ವಿಯಾಗಲು ಕಾರಣ ಯಾರು ಗೊತ್ತಾ? ನೀವು, ಅಂದ್ರೆ ನಾವು. ಆ ಕಾರ್ಯಕ್ರಮ ವಿಜಯಿಯಾಗಲು ಇಲ್ಲಿರುವ ಪ್ರತಿಯೊಬ್ಬರೂ ಕಾರಣಕರ್ತರೆ. ಆದ್ರೆ ಆಮೇಲೆ ನಮಗೇನಾಯ್ತು? ಆ ಸಂಘಟನೆಯ ಸದ್ದು ಯಾಕೆ ಮೌನವಾಯಿತು? ಯಾಕೆ ಮನಸ್ಸು ಸಂಘಟನೆಯಿಂದ ದೂರ ನಿಂತಿತ್ತು? ಒಂದು ವಿಷಯ ನೀವು ಗಮನಿಸಿದ್ದೀರಾ? ಅಂದು ನಗು ನಗುತ್ತಾ ಉದ್ಘಾಟಿಸಿದ ರಿಫ್ಲೆಕ್ಟರ್ ಎಂದು ದೊಡ್ಡ ತೂತು ಬಿದ್ದು ನಗ್ತಾ ಇದೆ. ಆದ್ರೆ ಆ ನೋವಿನ ನಗು ಆ ದಾರಿಯಿಂದ ಹಾದು ಬರುವ ಪ್ರತಿಯೊಬ್ಬ SSF ಕಾರ್ಯಕರ್ತನನ್ನ ಅಣಕಿಸುವಂತಿದೆ ಅಲ್ವಾ ಮಿತ್ರರೇ? ಊರಿಗೆ ದಾರಿ ತೋರಿಸಬೇಕಾದವರೇ ಕಣ್ಣು ಮುಚ್ಚಿ ಸಾಗಿದರೆ ಹೇಗಿರುತ್ತೆ? ಹಾಗಾಗಿದೆ ನಮ್ಮ ಮತ್ತು ನಮ್ಮ ರಿಫ್ಲೆಕ್ಟರ್ನ ಪರಿಸ್ಥಿತಿ. ಪಾಳು ಬಿದ್ದ ರಿಫ್ಲೆಕ್ಟರ್ನ ನೋಡಿಯೂ ನೋಡದಂತೆ ನಾವು ಬರ್ತಾ ಇದ್ದೇವೆ. ಆದರೆ ಅದರ ಕೆಳಗೆ ಬರೆದಿರುವ SSF ಮತ್ತು SYS ಎಂಬ ಹೆಸರು ಇನ್ನೂ ಅಳಿಯದೆ ಹಾಗೆ ಉಳಿದಿದೆ ಅಲ್ವಾ? ಅದೇ ಪರಿಸ್ಥಿತಿ ನಮ್ಮೂರಿನ ಸುನ್ನಿ ಸೆಂಟರ್ಗೂ ಬಂದಿದೆ ಎನ್ನಲು ಬೇಜಾರಾಗ್ತಿದೆ ಮಿತ್ರರೇ. ಒಂದು ಕಾಲದಲ್ಲಿ ಜನನಿಬಿಡವಾಗಿದ್ದ ಆಫೀಸ್ ಇಂದು ಬಿಕ್ಕು ಎಂತಾ ಇದೆ, ಸೀಟು ಸೋರ್ತಾ ಇದೆ. ಅದರ ಮುಂದಿರುವ ಬೋರ್ಡ್ ಹರಿದು ಹೋಗಿದೆ.
ಬಾಗಿಲು ಮುರಿದು ಬಿದ್ದಿದೆ. ಸಂಭ್ರಮದ ದಿನಗಳು ಕಳೆದು ಸೂತಕದ ದಿನಗಳು ಬಂದಂತಾಗಿದೆ. ಇದಕ್ಕೆಲ್ಲ ಯಾರು ಹೊಣೆ ಮಿತ್ರರೇ? ಇನ್ನೊಂದು ವಿಷಯ, ನಮ್ಮೂರಲ್ಲಿ ದಫ್ರಾತೀಬ್, ಜಲಾಲಿಯಾ, ಮಲ್ಹರತುಲ್ ಬದ್ರಿಯಾ ಇವೆಲ್ಲವೂ ಆರಂಭಿಸಿದ್ದು ಯಾಕೆ ಎಂಬುದು ನಿಮ್ಗೆ ನೆನಪಿರ್ಬೇಕಲ್ಲ. ಅದನ್ನ ನಾವು ಮರೆಯುವಂತಿಲ್ಲ, ಮರೆಯಲೂಬಾರದು. مرحبا مرحبا واهلا وسهلا لعبيد دنوا الى باب. ಆದ್ರೆ ಯಾಕೆ ಈಗ ನಾವು ನಮ್ಮವರಿಗೆ, ನಮ್ಮ ಸಂಘಟನೆಗೆ ಅಪರೂಪವಾಗಿಬಿಟ್ಟಿದ್ದೇವೆ ಮಿತ್ರರೇ? ಹೇಳ್ಬೋದಾ? ಇದಕ್ಕೆ ಕಾರಣ ಏನು? ನಮ್ಮೂರಲ್ಲಿ ಬಿದತ್ನ ಬೀಜ ಬಿತ್ತಲು ಬಿಡದೆ ಓಡಿಸಿದ ಇತಿಹಾಸವಿರುವ ನಾವು ಈಗ ಯಾಕೆ ಸುನ್ನತ್ ಜಮಾತ್ನಲ್ಲೇ ಅಂತರ ಕಾಯ್ದುಕೊಳ್ತಾ ಇದ್ದೇವೆ? ಹೀಗೆ ಮುಂದುವರಿದು ಅಂದು ಕಂಡ ಕನಸು ನಿರ್ನಾಮವಾದ್ರೆ, ಆ ಪುಣ್ಯ ಹೆಸರೇ ಅಳಿದು ಹೋದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ನಾವಾ, ನೀವಾ, ಅವರ, ಮತ್ತೊಬ್ಬರ? ಇಲ್ಲ ಮಿತ್ರರೇ, ಇನ್ನೊಬ್ಬರ ಕಡೆ ನೋಡುವುದಕ್ಕಿಂತ ನಾವೇ ಕಾರಣ ಎನ್ನುವುದೇ ಸತ್ಯ ಅಲ್ವಾ? ನಮ್ಮಲ್ಲಿ ಏನೂ ಇಲ್ಲದಿದ್ದಾಗ ನಾವೆಲ್ಲರೂ ಜೊತೆಯಾಗಿದ್ದೆವು, ನಗು ನಗುತ್ತಾ ಸಂಘಟನೆ ಕಟ್ತಾ ಇದ್ದೆವು, ಒಟ್ಟಾಗಿದ್ದೆವು. ಆದ್ರೆ ಈಗ ಅಲ್ಲಾಹನ ಕೃಪೆಯಿಂದ ನಾವು ಚೆನ್ನಾಗಿದ್ದೇವೆ. ಆದ್ರೆ ಅಂದು ಸಂಘಟನೆಗಾಗಿ ಕಷ್ಟಪಟ್ಟವರು ಈಗ ನಮ್ಮ ಜೊತೆಯಲ್ಲಿಲ್ಲ. ಈಗ ಇರುವ ನಮಗೆ ಸಂಘಟನೆಗಾಗಿ ಮೀಸಲಿಡಲು ಪುರುಸೋತಿಲ್ಲ ಎನ್ನುವಾಗ ಅದನ್ನ ನಾವು ಯಾವ ರೀತಿಯಲ್ಲಿ ಸಮರ್ಥಿಸಿಕೊಳ್ಳಲು ಸಾಧ್ಯ? ಸಂಘಟನೆ ಎಂದ್ರೆ ಸಂಘ ಜೀವನ. ಅಲ್ಲಿ ಪರಸ್ಪರ ಮಾತು ಬರುತ್ತೆ, ಒಮ್ಮೊಮ್ಮೆ ಕೋಪವೂ ಬರುತ್ತೆ. ಆದ್ರೆ ಆ ಕೋಪಕ್ಕಿಂತಲೂ, ನಮ್ಮ ಬೇಜಾರಿಗಿಂತಲೂ ಈ ಸಂಘಟನೆ ನಮಗೆ ಕಟ್ಟಿಕೊಟ್ಟದ್ದು ಯಾರು? ಯಾಕಾಗಿ ಕಟ್ಟಿಕೊಟ್ರು? ಇದರಿಂದ ದೂರ ಸರಿದು ನಿಂತರೆ ಯಾರಿಗೆ ನಷ್ಟ? ಇದರಿಂದ ಮತ್ತಾರಿಗೆ ಲಾಭ ಎಂಬುದನ್ನ ಚಿಂತಿಸುವಾಗ ನಿಜಕ್ಕೂ ಕಣ್ಣೀರು ಬರುತ್ತೆ ಕಣ್ರಿ. ಒಂದಂತೂ ಸತ್ಯ, ಆ ಸತ್ಯವನ್ನ ನಾವು ಅಲ್ಲಗೆಳೆಯುವಂತೆಯೇ ಇಲ್ಲ. ಅದೇನೆಂದ್ರೆ, ನಮ್ಮ ಸಂಘಟನೆ ನಮ್ಮ ತಲೆಮಾರಿನೊಂದಿಗೆ ಮುಗಿದು ಹೋದ್ರೆ, ಈ ಪುಣ್ಯ ಹೆಸರು ಇಲ್ಲಿಗೆ ಮಾಸಿ ಹೋದ್ರೆ ಅದಕ್ಕೆ ಇಲ್ಲಿ ಕೂತಿರುವ ಪ್ರತಿಯೊಬ್ಬರು ಹೊಣೆಗಾರರಾಗ್ತಾರೆ. ಇದಂತೂ 100ಕ್ಕೆ 100 ಸತ್ಯ. ಆ ಹೊಣೆಯ ಬಗ್ಗೆ ಅಲ್ಲಾಹು ನಮ್ಮನ್ನ ಖಂಡಿತವಾಗಿಯೂ ಪ್ರಶ್ನಿಸ್ತಾರೆ. ಅದಕ್ಕೆ ಕುರ್ಆನ್ ಸಾಕ್ಷಿಯಾಗಿದೆ. ಮತ್ತೊಬ್ಬರ ಧ್ವನಿಗೆ ಕೋಪಿಸಿಕೊಳ್ಳುವ ನಾವು ನಾವ್ಯಾಕೆ ಮೌನಿಗಳಾಗಿದ್ದೇವೆ? ನಮ್ಮ ಧ್ವನಿ ಯಾಕೆ ನಿಂತು ಹೋಗಿದೆ ಎಂದು ಚಿಂತಿಸಬೇಕಲ್ವಾ? ಆ ಚಿಂತನೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಲ್ವಾ? ಅಂತ್ಯಕಾಲದಲ್ಲಿ ಸುನ್ನತ್ ಪಾಲಿಸಿದವನಿಗೆ ಶಹೀದನ ಪುಣ್ಯವಿದೆ ಎಂದು ನಬಿವರಿಯರು ನಮಗೆ ನೆನಪಿಸುವಾಗ, ಸುನ್ನತ್ ಜಮಾತನ್ನ ಮುಷ್ಟಿ ಹಿಡಿದರೆ ಖಂಡಿತವಾಗಿಯೂ ಆ ಪುಣ್ಯ ನಮಗೂ ದೊರಕಬಹುದಲ್ವಾ? ನಮ್ಮ ಊರು, ನಮ್ಮ ಸ್ನೇಹ, ನಮ್ಮ ಸಂಘಟನೆಯ ಸದ್ದು ಮತ್ತೆ ಗತ ವೈಭವಕ್ಕೆ ಮರಳಬೇಕು. ಮತ್ತೆ ಹೆಗಲಿಗೆ ಹೆಗಲು ಕೊಟ್ಟು ಒಂದಾಗಿ ನಿಲ್ಬೇಕು. ನಾವೆಲ್ಲರೂ ತಾಜುಲ್ ಉಲಮಾ, ಸುಲ್ತಾನುಲ್ ಉಲಮಾ, ನೂರುಲ್ ಉಲಮಾರ ಅನುಯಾಯಿಗಳು ಎಂದು ಅಡ್ಯಾರ್ ಪದವಿನ ಅಷ್ಟ ದಿಕ್ಕು ಕೇಳುವಂತೆ ಹೇಳಬೇಕು. ಆ ಧ್ವನಿಯ ತರಂಗ ನಮ್ಮ ಸಂಘಟನೆ, ನಮ್ಮೂರಿನ ಮಸೀದಿಗೆ ಕಾವಲಾಗಿ ನಿಲ್ಬೇಕು. ಇದರಲ್ಲಿ ಬೆಳೆದು ಬಂದ ವ್ಯಕ್ತಿಗಳೇ ನಮ್ಮ ಮಸೀದಿಗೆ ಈವರೆಗೂ ನೇತೃತ್ವ ಸ್ಥಾನದಲ್ಲಿ ನಿಂತಿವೆ. ನಮ್ಮ ಸಿದ್ಧಾಂತ ಭದ್ರ ಆಗಿದೆ. ಆ ಪರಂಪರೆ ಮುಂದುವರಿಬೇಕಾದ್ರೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲುವ ಅನಿವಾರ್ಯತೆ ಇಂದು ನಮ್ಮ ಮುಂದೆ ಬಂದಿದೆ. ಸಂಘಟನೆಯ ಕಾರ್ಯಕ್ರಮವೆಂದರೆ ಊರಿಡೀ ಹಬ್ಬದಂತೆ ಸಂಭ್ರಮಿಸುವ ಕಾಲವೊಂದಿತ್ತು. ಆದ್ರೆ ಇಂದು ನಮ್ಮವರೇ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರಲು ಕಾರಣ ಹುಡುಕುವಾಗ ಅದಕ್ಕೆ ಏನೆನ್ಬೇಕು ಹೇಳಿ? ಮಸೀದಿಯಲ್ಲಿ ನಡೆಯುವ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಗೈರು ಹಾಜರಿಯೇ ಹೆಚ್ಚು. ಈ ಸ್ಥಿತಿ ಮುಂದುವರಿದರೆ ಇನ್ನೂ ನಾವು ಮಲಗಿದ್ದಲ್ಲೇ ಇದ್ರೆ ಎಚ್ಚರವಾಗುವಾಗ ನಮ್ಮೂರಿನ ಚುಕ್ಕಾಣಿ ನಮ್ಮ ಕೈಯಿಂದ ತಪ್ಪಿ ಹೋಗಬಹುದು. ಅದಕ್ಕೆ ನಾವು ಕಾರಣರಾಗಬಹುದು. ನಮ್ಮ ನಂತರ ನಮ್ಮ ಸಂಘಟನೆಯ ಭವಿಷ್ಯ ಏನು ಎಂಬ ಪ್ರಶ್ನೆಗೆ ಇಂದು ಇಲ್ಲಿ ಕೂತಿರುವ ಪ್ರತಿಯೊಬ್ಬರು ತಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಕೇಳಬೇಕು. ನಾಳೆ ನಮ್ಮ ಮಕ್ಕಳು, ನಮ್ಮ ಮುಂದಿನ ತಲೆಮಾರು ನಿಮ್ಮ ಕಾಲದಲ್ಲಿ SSF ಎಲ್ಲಿತ್ತು ಎಂದು ಕೇಳಿದರೆ ನಾವು ಏನು ಉತ್ತರ ಕೊಡ್ತೇವೆ? ನಮ್ಮ ಕೈಯಲ್ಲಿದ್ದ ಅಮಾನತನ್ನ ನಾವು ಕಾಪಾಡಿದೆವು ಎಂದು ಹೇಳ್ತೇವಾ, ಅಥವಾ ನಮ್ಮ ಕಣ್ಣೆದುರಲ್ಲೇ ಅದು ಮರೆಯಾಗುತ್ತಾ ಹೋಯಿತು ಎಂದು ಹೇಳ್ತೇವಾ? ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಇತಿಹಾಸ ಬರೆಯುವುದಾ ಅಥವಾ ಇಲ್ಲಿಗೆ ಅಳಿಸಿ ಹಾಕುವುದಾ ಎಂಬುದು ನಮ್ಮ ಕೈಯಲ್ಲಿದೆ. ನೋಡಿ ಮಿತ್ರರೇ, ನಮ್ಮೂರಲ್ಲಿ ನಮ್ಮ ಜೊತೆಯಲ್ಲೇ ನಗು ನಗುತ್ತಾ ಇದ್ದ ಹಲವಾರು ಮಂದಿ ಇಂದು ನಮ್ಮೊಂದಿಗೆಲ್ಲ. ನಮ್ಮ ಜೊತೆಯಲ್ಲಿದ್ದವರು, ನಮ್ಮೂರಲ್ಲಿ ಹುಟ್ಟಿ ಬೆಳೆದವರು, ಬದುಕು ಕಟ್ಕೊಂಡವರು, ಕಷ್ಟ ಕಾಲದಲ್ಲಿ ಜೊತೆಗಿದ್ದವರು, ನಮ್ಮನ್ನ ಪ್ರೀತಿಸಿದವರು, ನಾವು ಪ್ರೀತಿಸಿದವರು ಇದ್ದಕ್ಕಿದ್ದಂತೆ ನಮ್ಮನ್ನ ಬಿಟ್ಟು ಹೋಗಲಿದ್ದಾರೆ. ನಮಗೇನು ಹೇಳದೆ ಮರಳಿ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾರೆ. ಆದರೆ ಅವರು ನಮ್ಮೂರಿನ ಹಿರಿಯರು, ಆತ್ಮೀಯರು, ಪ್ರೀತಿ ಪಾತ್ರರು. ಅವರನ್ನು ನಾವು ಮರೆಯುವುದಿಲ್ಲ, ಮರೆಯುವಂತೆಯೂ ಇಲ್ಲ. ಕಾರಣ ಅವರು ನಮ್ಮೂರಿನವರು, ನಮ್ಮ ಜೊತೆಯಲ್ಲಿದ್ದವರು. ಇದೇ ಮಸೀದಿಯಲ್ಲಿ ಅವರು ನಮಾಜ್ ಮಾಡಿದ್ದಾರೆ. ಅವರ ಮೇಲೆ ನಾವು ನಮಾಜ್ ಮಾಡಿದ್ದೇವೆ. ಅವರಿಗಾಗಿ ತಹ್ಲೀಲ್ ಹೇಳಿ ದುವಾ ಮಾಡಿದ್ದೇವೆ. ಅವರನ್ನ ನಾವು ಉಸಿರು ಇರುವವರೆಗೂ ನಾವು ನೆನಪಿಸ್ತಲೇ ಇರ್ತೇವೆ. ಅದುವೇ ಇಂದಿನ ನಮ್ಮ ಎಕ್ಸ್ ಕನೆಕ್ಟ್ ಕಾರ್ಯಕ್ರಮದ ಧ್ಯೇಯವಾಕ್ಯ. ನಿನ್ನೆಯ ನೆನಪು, ನಾಳೆಯ ಭರವಸೆ. ಇದುವರೆಗೆ ನಿನ್ನೆಯ ನೆನಪುಗಳನ್ನ ಮೆಲುಕು ಹಾಕಿದ ನಮ್ಗೆ ನಾಳೆಯ ಭರವಸೆ ನೀವು ಮಾತ್ರ. ಅದಕ್ಕಾಗಿಯೇ ಈ ಪರಿಶ್ರಮ, ಈ ಪ್ರಯತ್ನ, ಈ ಹೋರಾಟ. ನಿಮ್ಮೆಲ್ಲರನ್ನ ಒಟ್ಟುಗೂಡಿಸುವುದು ನಮ್ಮ ಮೊದಲ ಗುರಿಯಾಗಿತ್ತು.
ಅದನ್ನ ತುಸು ಕಷ್ಟವಾದರೂ ನಾವು ನೆರವೇರಿಸಿದ್ದೇವೆ ಎಂಬ ಸಾರ್ಥಕತೆ ನಮ್ಮಲ್ಲಿದೆ. ಇದು ನಮ್ಮ ಪ್ರಯತ್ನ ಮಾತ್ರ. ಇದಕ್ಕಾಗಿ ಸಾಕಷ್ಟು ಆರ್ಥಿಕ ಅಡೆತಡೆಗಳು ಎದುರಾದರೂ ಅದ್ಯಾವುದನ್ನು ಲೆಕ್ಕಿಸದೇ ಇರಲು ಮುಖ್ಯ ಕಾರಣ ನಿಮ್ಮ ಉಪಸ್ಥಿತಿ ಮಾತ್ರ. ಇಂದು ನಾವು ಮತ್ತೊಮ್ಮೆ ಕೈ ಜೋಡಿಸೋಣ, ಮನಸ್ಸುಗಳನ್ನ ಜೋಡಿಸೋಣ. ಭಿನ್ನಾಭಿಪ್ರಾಯಗಳಿದ್ರೆ ಮರೆತು ಬಿಡೋಣ, ದೂರುಗಳಿದ್ರೆ ಕಡಿಮೆ ಮಾಡೋಣ, ಅಹಂಕಾರಗಳಿದ್ರೆ ಬದಿಗಿಡೋಣ. ಸಂಘಟನೆಗಾಗಿ, ಆದರ್ಶಕ್ಕಾಗಿ, ನಮ್ಮೂರಿಗಾಗಿ, ನಮ್ಮ ಮುಂದಿನ ತಲೆಮಾರಿಗಾಗಿ ಮತ್ತೊಮ್ಮೆ ಒಂದಾಗೋಣ. ಸಂಡ ಹಾರಲಿ, ಸೀಮೆ ದಂಡು ಮೀರಲಿ, ಗಡಿಯು ದಾಟಲಿ, ಅಲ್ಲಿ ಧ್ವಜವು ನಾಟಲಿ. ಯಾಕಂದ್ರೆ ಅದು ನಮ್ಮ ಸೈಯದರು, ಉಸ್ತಾದರು, ತಂಗಳೂರು ನಮಗೆ ಹೇಳಿಕೊಟ್ಟ ಆದರ್ಶ. ಅವರು ಮರಣದವರೆಗೂ ಕಾಪಾಡಿದ ಆದರ್ಶ. ಆ ಆದರ್ಶವನ್ನ ಬಿಗಿಯಾಗಿ ಹಿಡಿದರೆ ಮಾತ್ರ ನಾವು ಇಹದಲ್ಲೂ ಪರದಲ್ಲೂ ವಿಜಯಿಗಳಾಗಬಹುದು. ಇಲ್ಲವಾದ್ರೆ ನಮ್ಮ ಕಾಲದಲ್ಲೇ ನಮ್ಮ ಸಂಘಟನೆಯ ಅಧ್ಯಾಯ ಮುಕ್ತಾಯವಾಯಿತು ಎಂಬ ಕಪ್ಪು ಚುಕ್ಕೆ ಪ್ರತಿಯೊಬ್ಬರಿಗೂ ಅಂಟಿಕೊಳ್ಬಹುದು. ಅಂತಹ ಆತಂಕದ ನಡುವೆಯೇ ಈ ಎಕ್ಸ್ ಕನೆಕ್ಟ್ ಎಂಬ ಕನಸು ಕೆಎಂಜೆ, ಎಸ್ವೈಎಸ್ ಮತ್ತು ಎಸ್ಎಸ್ಎಫ್ ಇದರ ಅಧೀನದಲ್ಲಿ ಮತ್ತೆ ಜೀವ ಪಡೆದಿದೆ. ನಾವು ಒಂದಾಗೋಣ, ಒಗ್ಗಟ್ಟಾಗೋಣ, ಸಂಘಟನೆಗಾಗಿ ಸಮಯ ಕಂಡುಕೊಳ್ಳೋಣ ಎಂಬ ನಾಳೆಯ ಭರವಸೆಯೊಂದಿಗೆ ನಾವು ಇಂದು ಇಲ್ಲಿ ಸೇರಿದ್ದೇವೆ. ಈ ಕನೆಕ್ಟ್ ನಮ್ಮೆಲ್ಲರನ್ನ ಮತ್ತೆ ಸಂಘಟನೆಗೆ ಸೇರಿಸುವ ಸೇತುವೆಯಾಗಿದೆ. ಆ ಸೇತುವೆ ಸಿರಾತ್ ದಾಟಲು ಕಾರಣವಾಗಿದೆ. ಅಲ್ಲಾಹು ನಮ್ಮ ಹೃದಯಗಳನ್ನ ಒಂದಾಗಿಸಿ ನಮ್ಮ ಮುಂದಿನ ತಲೆಮಾರುಗಳಿಗೂ ಈ ಆದರ್ಶದ ಬೆಳಕು ತಲುಪುವಂತೆ ಮಾಡಲಿ. ನಮ್ಮ ಮಸೀದಿಗೆ, ನಮ್ಮ ಜಮಾತ್ಗೆ, ನಮ್ಮ ಆದರ್ಶಕ್ಕೆ, ನಮ್ಮ ಸಂಘಟನೆಗೆ ಅಲ್ಲಾಹನ ವಿಶೇಷ ಅನುಗ್ರಹ ಸದಾ ಇರಲಿ ಎಂಬ ದುವಾದೊಂದಿಗೆ ಟೀಮ್ ಎಕ್ಸ್ ಕನೆಕ್ಟ್.